ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾಗರ ಚೌತಿ ಮತ್ತು ಪಂಚಮಿಯನ್ನು ಯಾವತ್ತೂ ಆಚರಣೆಯನ್ನು ಮಾಡಬೇಕು, ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಂತೆ. ನೋಡ್ರಿ, ಈ ಬಾರಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಆಗಸ್ಟ್ 16ನೇ ತಾರೀಕು ಭಾನುವಾರ ಬಂದಿದೆ ಮತ್ತು ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರ ಬಂದಿದೆ. ನಾಗರ ಚೌತಿ ಪಂಚಮಿ ಅಂತ ಹೇಳಲಾಗುತ್ತೆ, ನಾಗರ ಚತುರ್ಥಿ ಅಂತ ಹೇಳಲಾಗುತ್ತೆ, ಗರುಡ ಪಂಚಮಿ ಅಂತ ಹೇಳಲಾಗುತ್ತೆ. ನಾಗಪ್ಪನ ಆರಾಧನೆ, ಶೇಷದೇವರ ವಿಶೇಷವಾದಂತಹ ಆರಾಧನೆ ಈ 2-3 ದಿನಗಳಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. ಕೆಲವು ಕಡೆ ಚೌತಿ ಆಚರಣೆ ಇರುತ್ತೆ, ಇನ್ನೂ ಕೆಲವು ಕಡೆ ಪಂಚಮಿ ದಿವಸ ಶೇಷದೇವರಿಗೆ ಹಾಲನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ. ಕೆಲವು ಕಡೆ ಹೆಣ್ಣು ಮಕ್ಕಳು ಚೌತಿಯ ದಿವಸ ಹಾಲನ್ನು ಹಾಕಿ ಉಪವಾಸವನ್ನು ಆಚರಣೆ ಮಾಡ್ತಾರೆ, ಗಂಡಸರು ಪಂಚಮಿ ದಿವಸ ಹಾಲನ್ನು ಹಾಕ್ತಾರೆ. ಕೆಲವು ಕಡೆ ಚೌತಿಯ ದಿವಸನೇ ಎಲ್ಲರೂ ಮನೆ ಮಂದಿ ಎಲ್ಲನೂ ಹಾಲನ್ನು ಹಾಕುವಂಥ ಪದ್ಧತಿ ಇರುತ್ತೆ. ಚೌತಿ ದಿವಸ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದಂಥ ಒಗೆದ ವಸ್ತ್ರವನ್ನು ಉಟ್ಕೊಂಡು ನಾಗದೇವರ ಆರಾಧನೆಯನ್ನು ಮಾಡಬೇಕಾಗತ್ತೆ. ನಾಗದೇವರ ಆರಾಧನೆಯನ್ನು ಮಾಡುವಾಗ ಹೆಚ್ಚು ನಾವು ಜಾಗ್ರತೆಯನ್ನು ವಹಿಸಬೇಕು, ಶುಚಿತ್ವವನ್ನು ಕಾಪಾಡ್ಕೋಬೇಕು. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಇನ್ನು ಮನೆಯಲ್ಲೂ ಸಹ ನಾಗದೇವರ ಆರಾಧನೆಯನ್ನು ಮಾಡ್ಬೋದು, ಹಾಲನ್ನು ಹಾಕ್ಬೋದು, ಅಥವಾ ದೇವಸ್ಥಾನಗಳಲ್ಲಿ ಅಂದರೆ ನಾಗರ ಕಟ್ಟೆಗೆ ಹೋಗಿ ಅಲ್ಲಿ ನೀವು ಹಾಲನ್ನು ಹಾಕಿ ಬರ್ಬೋದು. ಮನೆಗಳಲ್ಲಿ ಹಾಕ್ತಕ್ಕಂಥವರು ಈ ರೀತಿಯ ಬೆಳ್ಳಿಯ ನಾಗರ ಪ್ರತಿಮೆಯನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಹಾಲನ್ನು ಹಾಕಬೇಕಾಗತ್ತೆ. ಮತ್ತು ಹುತ್ತದ ಮಣ್ಣಿನಿಂದ ನಾಗಪ್ಪನನ್ನು ಮಾಡಿ ಇಟ್ಟು ಹಾಲನ್ನು ಹಾಕ್ಬೋದು. ನಿಮ್ಮ ಸಂಪ್ರದಾಯ ಹೇಗಿದೆಯೋ ಹಾಗೆ ಆಚರಣೆಯನ್ನು ಮಾಡಿಕೊಳ್ಳ್ರಿ. ಇನ್ನು ನಾಗದೇವರಿಗೆ ಅರಿಶಿಣದಿಂದ ಮಾಡಿದಂತಹ ಗೆಜ್ಜೆ ವಸ್ತ್ರ, ಅರಿಶಿಣ ಹಚ್ಚಬೇಕು, ಕುಂಕುಮ ಹಚ್ಚಿದ ಗೆಜ್ಜೆ ವಸ್ತ್ರ ಏರಿಸಬಾರ್ದು. ಏನೇನು ತಯಾರಿ ಮಾಡ್ಕೋಬೇಕು ನಾಗರ ಚೌತಿ ಪಂಚಮಿಗೆ ಅಂತ ತೋರಿಸ್ಕೊಡ್ತೀನಿ ನೋಡಿರಿ. 1 ಲೋಟದಲ್ಲಿ ಹಸಿ ಹಾಲನ್ನು ಇಟ್ಕೋಬೇಕು. ಮತ್ತು ಕಡಲೆ, ಒಣಕಡಲೆ ಅಂತೀವಲ್ವ, ಕೆಂಪು ಕಡಲೆ, ಅದನ್ನು ರಾತ್ರಿ ನೆನೆ ಹಾಕ್ಕೋಬೇಕು. ನೆಂದಿರುವಂಥ ಕಡಲೆಯನ್ನು ಇಟ್ಕೋಬೇಕು ಒಂದು ಬಟ್ಲಲ್ಲಿ. ಒಂದು ಬಟ್ಲಲ್ಲಿ ಹಸಿ ಚಿಗಳಿ ಮತ್ತು ಹಸಿ ತಂಬಿಟ್ಟು. ಇದನ್ನು ಹುರಿದು ಮಾಡೋದಲ್ಲ, ನಾಗಪ್ಪನಿಗೆ ಏರಿಸಲಿಕ್ಕೆ ಹಸಿದೇ ಮಾಡಬೇಕು. ಹಸಿದು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ. ಹಸಿ ಚಿಗಳು ತಂಬಿಟ್ಟನ್ನು ಬೆಳಗ್ಗೆನೇ ಮಾಡ್ಕೋಬೇಕು. ಯಾವತ್ತು ನಾವು ಹಾಲು ಹಾಕ್ತೀವೋ ಅವತ್ತು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಬಂದು ಶುದ್ಧವಾದಂಥ ನೀರಿನಲ್ಲಿ ಅಕ್ಕಿಯನ್ನು ಒಂದು ಸಲ ಹೀಗೆ ಚೆನ್ನಾಗಿ ತೊಳೆದು ಬಿಡಬೇಕು. ಸಮಯ ಇತ್ತು ಅಂದರೆ ಒಂದು ಸ್ವಲ್ಪ ಹೊತ್ತು ನೆನೆಸ್ಬೋದು, ಸಮಯ ಇಲ್ಲ ಅಂದರೆ ಚೆನ್ನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಖಾರ ಏನೋ ಇರಬಾರ್ದು, ಮಿಕ್ಸಿ ಜಾರ್ ಚೆನ್ನಾಗಿ ತೊಳೆದಿರಬೇಕು. ಅದಕ್ಕೆ ಹಾಕ್ಕೊಂಡು ಹೀಗೆ ನೈಸಾಗಿ ಪುಡಿ ಮಾಡ್ಕೋಬೇಕು. ಅಕ್ಕಿಯನ್ನು, ನೆಂದಿರೋ ಅಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಒಂದು ಸಲ ಮಿಕ್ಸಿ ಮಾಡ್ಕೊಂಬಿಟ್ರೆ ನಿಮಗೆ ತಂಬಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿರಿ, ಈ ರೀತಿಯಾಗಿ ಇದನ್ನು ಹಸಿ ತಂಬಿಟ್ಟು ಅಂತ ಕರಿತೀವಿ. ಇದನ್ನು ನಾಗದೇವರಿಗೆ ಏರಿಸಬೇಕು. ಹುರಿದಿರೋದು ಅದನ್ನೆಲ್ಲ ಏರಿಸಬಾರ್ದು, ಮುಸುರೆ ಅನಿಸುತ್ತೆ. ಅದಕ್ಕೋಸ್ಕರ ಹಸಿ ಚಿಗಳಿ ತಂಬಿಟ್ಟನ್ನೇ ನಾಗದೇವರಿಗೆ ಏರಿಸಬೇಕು. ನೋಡಿರಿ, ಈಗ ಚಿಗಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಸಿಯಾದಂಥ ಎಳ್ಳು ಮತ್ತು ಬೆಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು, ಅಥವಾ ನೀವು ಒರಳಲ್ಲಿ ಹಾಕಿ ಕುಟ್ಕೋಬೋದು ಸ್ನೇಹಿತರೆ, ಅನುಕೂಲ ಇದೆ ಅಂತಂದರೆ. ಇದಂದರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಪೂಜೆ ಗಡಿಬಿಡಿ ಇರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಚಿಗಳಿ ತಂಬಿಟ್ಟನ್ನು ಮಾಡ್ಕೋಬೇಕು. ನೋಡಿರಿ, ಚಿಗಳಿ ನೋಡಿದ್ರಲ್ಲ, ಎಳ್ಳು ಬೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಮುದ್ದೆ ಆಗುತ್ತೆ. ಎಳ್ಳು ನಮಗೆ ಎಣ್ಣೆ ಬಿಡುತ್ತಲ್ಲ, ಮುದ್ದೆ ಆಗುತ್ತೆ. ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಮತ್ತು ಒಣಕೊಬ್ಬರಿ ಬಟ್ಲಲ್ಲಿ ಹಾಲನ್ನು ಹಾಕಬೇಕು. ಯಾರು ಬೆಳ್ಳಿ ಲೋಟದಲ್ಲಿ ಹಾಕ್ತಿರೋ, ಯಾರ ಮನೆಗಳಲ್ಲಿ ಒಣಕೊಬ್ಬರಿ ಬಟ್ಲಲ್ಲಿ ಹಾಕ್ತಿರೋ ನಿಮ್ಮ ಸಂಪ್ರದಾಯ. ನಮ್ಮ ಮನೆಯಲ್ಲಿ ಈ ರೀತಿ ಒಣಕೊಬ್ಬರಿ ಬಟ್ಲಲ್ಲಿನೇ ಹಾಲನ್ನು ಹಾಕ್ತೀವಿ. ಮತ್ತು ಅರಳು ಹುರಿದು ಇಟ್ಕೋಬೇಕು. ಜೋಳದ ಅರಳು ಹುರಿಯೋದು ನಾನು ಚಾನಲಲ್ಲಿ ತೋರಿಸಿದ್ದೀನಿ, ಅಡುಗೆ ಚಾನಲಲ್ಲಿ ನೋಡ್ಕೊಳ್ರಿ. ಮತ್ತು ಇನ್ನೊಮ್ಮೆ ವಿಡಿಯೋ ಹಾಕ್ತೀನಂತೆ ನಾನು ಹುರಿಯೋವಾಗ. ಅರಳನ್ನು ಸಹ ನಾಗಪ್ಪನಿಗೆ ಏರಿಸಬೇಕಾಗತ್ತೆ. ಮತ್ತು ನಮ್ಮೂರ ಕಡೆ ಎಲ್ಲನೂ ಕವಳೆಕಾಯಿ, ಹುಣಸೆಕಾಯಿ ಅಂತೆಲ್ಲ ಸಿಗುತ್ತೆ. ನಾಗರ ಚೌತಿ ಪಂಚಮಿ ಮುಂದೆ ಸಿಗುತ್ತೆ. ಮತ್ತು ಕೆಲವು ಊರುಗಳಲ್ಲಿ ಸಿಗೋದಿಲ್ಲ, ಸಿಕ್ಕರೆ ಏರಿಸ್ರಿ, ಇಲ್ಲ ಅಂದರೆ ಪರವಾಗಿಲ್ಲ. ಅರಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ನೈವೇದ್ಯಕ್ಕಾಗಿ ಚಿಗಳಿ ತಂಬಿಟ್ಟನ್ನು ಹುರಿದು ಈ ಥರ ಮಾಡಿ ಇಟ್ಕೋಬೇಕು. ಫಸ್ಟ್ ನಾವು ದೇವರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಒಂದು 5 ಚಿಗಳಿ ತಂಬಿಟ್ಟನ್ನು ಮಾಡಿ ಇಟ್ಕೋಬೇಕು. ಇದರ ರೆಸಿಪಿನೂ ಸಹ ನಾನು ಲಾಸ್ಟ್ ಇಯರು ಶೇರ್ ಮಾಡಿದ್ದೆ, ನೀವು ಅಡುಗೆ ಚಾನಲಲ್ಲಿ ನೋಡಿಕೊಂಡ್ರೆ ಸಿಗುತ್ತೆ. 5 ಚಿಗಳಿ, 5 ತಂಬಿಟ್ಟು. ಇದು ಚೌತಿ ದಿವಸ ನಾಗಪ್ಪನಿಗೆ ನೈವೇದ್ಯ ಮಾಡಲಿಕ್ಕಾಗಿ ಮಾಡಿ ಇಟ್ಕೋಬೇಕು. ಅವತ್ತಿನ ದಿವಸ ಅಡುಗೆ ನೈವೇದ್ಯ ಇರೋದಿಲ್ಲ,
ನಾಗರ ಚೌತಿ ದಿವಸ ಹಾಲನ್ನು ಹಾಕಿ ಉಪವಾಸ ಮಾಡಬೇಕು. ಉಪವಾಸ ಅಂತಂದರೆ ಇಡ್ಲಿ ತಿನ್ಬೋದು, ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡು ತಿನ್ಬೋದು. ಮತ್ತು ಯಾವುದೇ ರೀತಿಯ ದೋಸೆ ಹಾಕೋದಾಗಲಿ, ಹೆಂಚಿಡೋದಾಗಲಿ, ಚಪಾತಿ ಮಾಡೋದಾಗಲಿ, ಉದ್ದನೆಯ ಪದಾರ್ಥ ತರಕಾರಿಗಳನ್ನು ಹೆಚ್ಚೋದಾಗಲಿ ಇದನ್ನು ಮಾಡಬಾರ್ದು ಸ್ನೇಹಿತರೆ, ನೆನಪಿಟ್ಕೊಳ್ರಿ. ಪೂಜೆಗೆ ಏನೇನು ತಯಾರಿ ಮಾಡ್ಕೋಬೇಕು ಅಂತ ನೀವು ನೋಡ್ತಾ ಇದ್ದೀರಾ. ಚಿಗಳಿ, ತಂಬಿಟ್ಟು, ಹಾಲು ಇಟ್ಕೋಬೇಕು, ಹೂವು ಇಟ್ಕೋಬೇಕು. ಪರಿಮಳ ಭರಿತವಾದಂಥ ಹೂವು, ಮಲ್ಲಿಗೆ, ಸಂಪಿಗೆ, ಕೇದಿಗೆ ಇದೆಲ್ಲ ನಾಗದೇವರಿಗೆ ತುಂಬ ಇಷ್ಟವಾದಂಥ ಹೂಗಳು. ಮತ್ತು ಗೆಜ್ಜೆ ವಸ್ತ್ರ, 16 ಗೆಜ್ಜೆ ಇರುವಂಥ ಅರಿಶಿನ ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನು ಇಟ್ಕೋಬೇಕಾಗುತ್ತೆ. ಇನ್ನು ನೈವೇದ್ಯಕ್ಕಾಗಿ ಎಲೆ ಅಡಿಕೆ, ದಕ್ಷಿಣ ತಾಂಬೂಲ ದಕ್ಷಿಣೆಯನ್ನು ಇಟ್ಕೋಬೇಕು. ಒಣಕೊಬ್ಬರಿಯನ್ನು ನೈವೇದ್ಯ ಮಾಡ್ಬೋದು ಮತ್ತು ಚಿಗಳಿ ತಂಬಿಟ್ಟನ್ನು ನೈವೇದ್ಯ ಮಾಡ್ಬೋದು. ಚೌತಿ ದಿವಸ, ಪಂಚಮಿ ದಿವಸ ಅಡಿಗೆ ನೈವೇದ್ಯವನ್ನು ಮಾಡಬೇಕು. ವಿಶೇಷವಾಗಿ ಗೋಧಿ ನುಚ್ಚಿನ ಪಾಯಸವನ್ನು ಮಾಡಿ ಅಡಿಗೆಯನ್ನು ಮಾಡಿ ನಾಗದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಈ ರೀತಿ ಕೆಲವ್ರ ಮನೆಗಳಲ್ಲಿ ಪದ್ಧತಿ, ನಿಮ್ಮ ಸಂಪ್ರದಾಯ ಹೇಗಿದೆ ನೋಡಿಕೊಂಡು ನೀವು ಆಚರಣೆಯನ್ನು ಮಾಡಿರಿ. ಕೆಲವರು ಪಂಚಮಿ ದಿವಸ ಹಾಲಾಕಿ ಊಟವನ್ನು ಮಾಡ್ತಾರೆ. ನಮ್ಮ ಕಡೆ ಪದ್ಧತಿ ಹೇಗೆ ಅಂದರೆ ಚೌತಿ ದಿವಸ ಹಾಲನ್ನು ಹಾಕ್ತೀವಿ, ಪಂಚಮಿ ದಿವಸ ಬೆಲ್ಲದ ಹಾಲು ಅಂತ ಹೇಳಿಬಿಟ್ಟು ಬೆಲ್ಲ ಮತ್ತು ನೀರನ್ನು ಕಲಸಿ ಹಾಕಿ ಅವತ್ತು ಊಟವನ್ನು ಮಾಡ್ತೀವಿ. ಚೌತಿ ದಿವಸ ಉಪವಾಸವನ್ನು ಮಾಡ್ತೀವಿ. ಇದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಥರ ಆಚರಣೆಗಳಿರುತ್ತೆ. ನಿಮ್ಮ ಆಚರಣೆ ಹೇಗಿದೆಯೋ ಹಾಗೆ ಮಾಡ್ಕೊಳ್ರಿ. ಸ್ನೇಹಿತರೆ, ನಾಗದೇವರಿಗೆ ನಾವು ಹಾಲನ್ನು ಎರೆಯುವಾಗ ಹೇಳುವಂಥ ಒಂದು ಶ್ಲೋಕ ಇದೆ, ಅದನ್ನು ನಿಮಗೆ ಹೇಳ್ತೀನಂತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ, ನೋಡ್ಕೊಳ್ರಿ. ಅನಂತ ಶಯನಂ ದೇವಂ ಸರ್ವ ಶೋಕ ವಿನಾಶನಂ ಲೋಕಾಧಾರಂ ವಾರುಣೀಶಂ ನಾಗೇಂದ್ರಂ ಸನ್ನಮಾಮ್ಯಹಂ ಅಂತ ಹೇಳಿಕೊಂಡು ನಾಗದೇವರಿಗೆ ಹಾಲನ್ನು ಹಾಕ್ರಿ. ನಾಗದೇವರ ಆರಾಧನೆಯನ್ನು ಮಾಡೋದ್ರಿಂದ ಎಂಥದ್ದೇ ಸರ್ಪದೋಷ ಇರಲಿ, ಯಾವುದೇ ರೀತಿಯ ತೊಂದರೆಗಳಿರಲಿ, ಆರೋಗ್ಯದಲ್ಲಿ ಕಿವಿಯ ಬಾಧೆ ಅಥವಾ ಚರ್ಮದ ಸಮಸ್ಯೆ, ಎಂಥದ್ದೇ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ. ಹಾಲೆಲ್ಲ ಹಾಕಿದ್ಮೇಲೆ ಹಾಕಿದಂಥ ಹಾಲನ್ನು ಸ್ವಲ್ಪ ತಗೊಂಡು ಕಣ್ಣಿಗೆ, ಕಿವಿಗೆ ಹಚ್ಕೊಳ್ರಿ. ಯಾವುದೇ ರೀತಿಯ ಕಣ್ಣಿನ ಮತ್ತು ಕಿವಿಯ ತೊಂದರೆಗಳು ಬರೋದಿಲ್ಲ. ಈ ರೀತಿಯಾಗಿ ನಾಗರ ಚೌತಿಯನ್ನು ಆಚರಣೆ ಮಾಡಿಕೊಂಡು ಮತ್ತು ಬಾಗಿಲಿಗೆ ಈ ರೀತಿಯಾಗಿ ನಾಗಪ್ಪನನ್ನು ಬರಿಬೇಕು. ನೋಡ್ರಿ, ಹೀಗೆ ಆ ಕಡೆ ಈ ಕಡೆ ಬಾಗಿಲಿಗೆ ಬರಿಬೇಕಾಗುತ್ತೆ. ಗೆಜ್ಜೆ ವಸ್ತ್ರವನ್ನು ಎರಿಸಿ ಪೂಜೆಯನ್ನು ಮಾಡ್ಕೋಬೇಕು. ಮತ್ತು ರಂಗೋಲಿಯಲ್ಲಿ ಸಹ ಚೌತಿ ದಿವಸ ಒಳಗಡೆ ಬರೋ ಥರ ರಂಗೋಲಿಯನ್ನು ಹಾಕಬೇಕು. ಪಂಚಮಿ ದಿವಸ ಹೊರಗಡೆ ಹೋಗೋ ಥರ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡ್ಕೋಬೇಕು. ಇನ್ನು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಹೇಗೆ ಆಚರಣೆ ಮಾಡಬೇಕು ಅಂತಂದರೆ, ಚೌತಿ ದಿವಸ ಹಾಲನ್ನು ಹಾಕಬೇಕು. ಪಂಚಮಿ ದಿವಸ ಮತ್ತು ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಅದರಿಂದ ನಾಗಪ್ಪನನ್ನು ಮಾಡಿ ಇಟ್ಟು ಹಾಲನ್ನು ಹಾಕಬೇಕು. ಗರುಡ ಪಂಚಮಿ ಕಥೆಯನ್ನು ಓದಬೇಕು. ನಂತರ ಸಾಯಂಕಾಲ ನಾಗಪ್ಪನಿಗೆ ಏನು ಹಾಲು ಹಾಕಿರ್ತೀರಲ್ವ, ಮಣ್ಣಿನಿಂದ ಮಾಡಿರೋ ನಾಗಪ್ಪ, ಅದಕ್ಕೆ ಪುಟ್ಟಿಯನ್ನು ಮುಚ್ಚಬೇಕು. ಹೆಡೆ ಮುರಿದು ಮುಚ್ಚಬೇಕು ಅಂತ ಹೇಳ್ತಾರೆ. ಹಾಗೆ ಮುಚ್ಚಿದರೆ ಅದಾಗದೇ ಹೆಡೆ ಮುರಿದಂಗೆ ಆಗುತ್ತೆ. ಆ ಮುಚ್ಚಿದಂತಹ ಏನು ನಾಗರ ಪ್ರತಿಮೆಯನ್ನು, ಮಣ್ಣು ಏನಿರುತ್ತೆ, ರಾತ್ರಿ ಹಾಗೆ ಬಿಟ್ಟುಬಿಡಬೇಕು. ಮತ್ತು ಬೆಳಗ್ಗೆ ಗೋಕುಲವನ್ನು ಕಟ್ಟಬೇಕು. ಬೆಳಗ್ಗೆ ಆಗೋದಿಲ್ಲ ಅಂದರೆ ರಾತ್ರಿಯೇ ಗೋಕುಲ ಎಲ್ಲ ಕಟ್ಬೋದು. ಗೋಕುಲ ಕಟ್ಟಬೇಕು. ಗೋಕುಲ ಅಂತಂದರೆ ಹೇಗೆ ಅಂದರೆ, ಒಂದು ಮಣೆಯನ್ನು ತಗೊಂಡು ಕಟ್ಟಿಗೆ ಮಣೆ ಮೇಲೆ ಕೃಷ್ಣ ಬಲರಾಮನನ್ನು ಮಾಡಬೇಕು ಮತ್ತು ವಸುದೇವ ದೇವಕಿಯನ್ನು ಮಾಡಬೇಕು. ಆ ಮಣ್ಣಿನಿಂದ ನಾಗಪ್ಪನನ್ನು ಮಾಡಿರ್ತೀರಲ್ವ, ಅದೇ ಮಣ್ಣಿನಿಂದ. ಮತ್ತು ಹಾಲು ಮಾರೋರು, ಮೊಸರು ಮಾರೋರು, ದ್ವಾಪರ ಯುಗದಲ್ಲಿ ಯಾರ್ಯಾರಿದ್ದರು ಆವಾಗ ಕೃಷ್ಣ ಇದ್ದಾಗ ಅದನ್ನೆಲ್ಲನೂ ಮಾಡಬೇಕು. ದ್ವಾರಪಾಲಕರನ್ನು ಮಾಡಬೇಕು, ಆಕಳ ಕರುವನ್ನು ಮಾಡಬೇಕು. ಈ ರೀತಿಯಾಗಿ ಮಣೆಯ ಮೇಲೆ ಎಲ್ಲ ಪ್ರತಿಮೆಗಳನ್ನು ಮಾಡಿ ಇಟ್ಟು ಗೋಕುಲದ ರೀತಿ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿಸ್ಬೇಕು. ಯಾರು ಹೊಸದಾಗಿ ಮದುವೆ ಆಗಿರ್ತಾರಲ್ವ ಆ ಹುಡುಗಿ ಮಾಡಬೇಕಾಗತ್ತೆ. ದೀಪ ಧೂಪದಿಂದ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಬೇಕು. ಷಷ್ಠಿ ದಿನ ಇದಕ್ಕೆ ಸಿರಿಯಾಳ ಷಷ್ಠಿ ಅಂತ ಹೇಳ್ತಾರೆ. ಆಮೇಲೆ 25 ಮನೆಗೆ ಬೀರಿಸಬೇಕು. ಮೊಸರು ಬುತ್ತಿ, ಉಪ್ಪಿನಕಾಯಿ, ಗಿಲಿಗಂಚಿ, ಶಾವಿಗೆ ಪಾಯಸ ಇದನ್ನು ಮಾಡಿ 25 ಮನೆ ಅಥವಾ 5 ಮನೆಗೆ ಬೀರಿ ಇದೇ ರೀತಿ 5 ವರ್ಷ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ 25 ಮನೆಗೆ ಮೊದಲನೇ ವರ್ಷವೇ ಬೀರಿಸ್ಬಿಡ್ತಾರೆ. ಈ ರೀತಿಯಾಗಿ ಮಾಡಬೇಕು. ನಂತರ ಆ ಮಣ್ಣನ್ನು ತುಳಸಿ ಗಿಡದಲ್ಲಿ ಅಥವಾ ಗಿಡಗಳಲ್ಲಿ ಹಾಕ್ಬೋದು ಮಾರನೇ ದಿವಸ.
ಈ ರೀತಿಯಾಗಿ ಸಿರಿಯಾಳ ಷಷ್ಠಿ ಆಚರಣೆಯನ್ನು ಮಾಡಲಾಗುತ್ತೆ. ಯಾರಿಗೆ ಗೋಕುಲ ಮಾಡಲಿಕ್ಕೆ ಬರೋದಿಲ್ಲ, ನಮಗೆ ಗೋಕುಲ ಕಟ್ಟಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಹೇಳೋರು ಮಣ್ಣಿನಿಂದ ಒಂದು ತೊಟ್ಲು ಥರ ಮಾಡಿ ಇಟ್ಟು ಪೂಜೆಯನ್ನು ಮಾಡ್ಬೋದು. ಅಥವಾ ಆ ಒಂದು ಮಣ್ಣಿನಿಂದ ಕೃಷ್ಣ ಮತ್ತು ಬಲರಾಮರ ಪ್ರತಿಮೆಯನ್ನಾದರೂ ಮಾಡಬೇಕು. 2 ಕೃಷ್ಣ ಬಲರಾಮರನ್ನು ಮಾಡಿ ತೊಟ್ಲಲ್ಲಿ ಇಟ್ಟು ತೊಟ್ಲನ್ನು ತೂಗಬೇಕು ಮದುವೆ ಆಗಿರುವಂಥ ಹುಡುಗಿ. ಈ ರೀತಿ ಯಾಕೆ ಮಾಡಬೇಕು ಅಂತಂದರೆ, ಈ ಸಂಪ್ರದಾಯಗಳು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಅಡೆತಡೆಗಳಿಲ್ಲದೆ ಸುರಕ್ಷಿತವಾಗಿ ಸಂತಾನ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಮದುವೆಯಾದಂಥ ಹೊಸದರಲ್ಲಿ ಇದೆಲ್ಲ ಪದ್ಧತಿಗಳನ್ನು ತವರು ಮನೆಯಲ್ಲಿ ಮಾಡಿಸ್ತಾರೆ. ಈ ರೀತಿಯಾಗಾದರೂ ಮಾಡ್ಕೋಬೇಕು. ಗೋಕುಲವನ್ನು ಕಟ್ಟಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ನಮಗೆ ಅಂತ ಹೇಳೋರು ತೊಟ್ಲಲ್ಲಿ ಕೃಷ್ಣ ಬಲರಾಮರನ್ನು ಇಟ್ಟು ದೀಪ ಧೂಪಗಳಿಂದ ಪೂಜೆಯನ್ನು ಮಾಡಿ, ನೈವೇದ್ಯ ಮಾಡಿ, ಆರತಿಯನ್ನು ಮಾಡಿ ತೊಟ್ಲನ್ನು ತೂಗಬೇಕು. ಇದರಿಂದ ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಸಿರಿಯಾಳ ಸೃಷ್ಟಿ ಅಂದರೆ ಚೌತಿ, ಪಂಚಮಿ, ಸೃಷ್ಟಿ 3 ದಿನಗಳ ಪೂಜೆ ಇರುತ್ತೆ ಸ್ನೇಹಿತರೆ. ಯಾರು ಹೊಸದಾಗಿ ಮದುವೆ ಆಗಿರ್ತಾರೋ ಅವರು ಸೃಷ್ಟಿ ಆಚರಣೆ ಇರುತ್ತೆ. ನಾರ್ಮಲಾಗಿ ನಾವೆಲ್ಲರೂ ಚೌತಿ ಮತ್ತು ಪಂಚಮಿಯ ಆಚರಣೆಯನ್ನು ಮಾಡಬೇಕಾಗತ್ತೆ. ಚೌತಿ ದಿನ ಯಾವ ರೀತಿ ಮಾಡಬೇಕು, ಪಂಚಮಿ ದಿನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ನಾಗರ ಕಲ್ಲಿಗೆ ಹಾಲು ಹಾಕೋರು, ಅಲ್ಲೇ ನೀವು ಹಾಲು ನೀರು ಎಲ್ಲವನ್ನು ತೊಗೊಂಡು ಹೋಗಿ ನಾಗ ಪ್ರತಿಮೆಯನ್ನು ತೊಳೆದ್ಬಿಟ್ಟು ನಂತರ ಹಾಲನ್ನು ಹಾಕಿ ಮತ್ತೆ ತೊಳೆದು ಹೂವಿಗೆ ಜವಸ್ತ್ರ ಏರಿಸಿ ದೀಪ ಧೂಪವನ್ನು ಮಾಡಿ ಏನು ತೊಗೊಂಡು ಹೋಗಿರ್ತೀರೋ, ಮಾವಿನ ಹಣ್ಣು ಬರುತ್ತೆ, ಈಗ ವ್ರತ ಇದೆ ಅದಕ್ಕೋಸ್ಕರ ಮಾವಿನ ಹಣ್ಣನ್ನು ನೈವೇದ್ಯ ಮಾಡ್ಬೋದು. ಮತ್ತು ಚಿಗಳಿ ತಂಬಿಟ್ಟನ್ನು ತೊಗೊಂಡು ಹೋಗಿ, ಒಣಕೊಬ್ಬರಿ ತೊಗೊಂಡು ಹೋಗಿ ನೈವೇದ್ಯ ಮಾಡಿಕೊಂಡು ಬರ್ಬೋದು. ಒಂದು ಗಮನದಲ್ಲಿ ಇಟ್ಕೊಳ್ರಿ, ನಾಗರ ಚೌತಿ ಪಂಚಮಿ 2 ದಿವಸನೂ ಉದ್ದನಾದಂಥ ಪದಾರ್ಥಗಳನ್ನು ಹೆಚ್ಚಬಾರ್ದು, ಮತ್ತು ಚಪಾತಿ ಮಾಡಬಾರ್ದು, ದೋಸೆ ಮಾಡಬಾರ್ದು. ಮಕ್ಕಳುಗಳು ಕೇಳ್ತಾರೆ ಅಂತ ಹೇಳಿಬಿಟ್ಟು ಶಾವಿಗೆ ಬೇಯಿಸೋದು ಅಥವಾ ಮ್ಯಾಗಿ ಮಾಡಿಕೊಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡ್ರಿ. ಇದರಿಂದ ದೋಷಗಳು ತುಂಬ ಬೇಗ ತಗಲುತ್ತೆ, ನಾಗದೋಷ ತುಂಬ ಬೇಗ ತಗಲುತ್ತೆ. ಹಾಗಾಗಿ ಶುಭ್ರವಾಗಿ ಶುಚಿಯಾಗಿ ಮಡಿಯಿಂದ, ಆದಷ್ಟು ಮಡಿಯಿಂದ ನಾಗದೇವರ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಕೆಲವು ಕಡೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ಬೆನ್ನು ತೊಳೆಯುವಂಥ ಸಂಪ್ರದಾಯ ಇರುತ್ತೆ. ಹಿಂದೆ ಸರ್ಪಗಳು ವರವನ್ನು ಕೊಟ್ಟಿರ್ತವಂತೆ. ಏನಂತ, ಈ ದಿವಸ ಅಂದರೆ ಚೌತಿ ಪಂಚಮಿ ದಿವಸ ಸರ್ಪದ ಆಕಾರದಲ್ಲಿರುವ ಯಾವುದೇ ವಸ್ತುಗಳಿಗೆ ಏನಕ್ಕೆ ಪೂಜೆ ಮಾಡಿದರೂ ಸಹ ನಾವು ಸಂತುಷ್ಟರಾಗ್ತೀವಿ ಅಂತ. ಆ ರೀತಿಯಾಗಿ ಬೆನ್ನು ಹುರಿ ಹೇಗಿರುತ್ತೆ, ಬೆನ್ನು ಹುರಿ ಅಂತೀವಲ್ವ, ಬೆನ್ನಿನ ಒಂದು ಮೂಳೆ ನಾಗರ ಆಕಾರದಲ್ಲಿ ಇರುತ್ತೆ. ಹಾಗಾಗಿ ನಾಗಪ್ಪನಿಗೆ ಅಭಿಷೇಕ ಮಾಡಿದಂಥ ಹಾಲನ್ನು ತಗೊಂಡು ಅಣ್ಣ ತಮ್ಮಂದಿರ ಸರ್ಪದ ಆಕಾರದಂತಿರುವ ಬೆನ್ನಿನ ಹುರಿಗೆ ಹಚ್ಚಿ ಬೆನ್ನು ತೊಳೆಯುವಂಥ ಸಂಪ್ರದಾಯ ಕೆಲವೊಂದು ಊರುಗಳಲ್ಲಿದೆ. ಕೆಲವು ಕಡೆ ಇದನ್ನು ನಡೆಸ್ಕೊಂಡು ಸಹ ಬರ್ತಾ ಇದ್ದಾರೆ. ಇನ್ನು ಪ್ರತಿ ಕ್ಷಣ ಭಗವಂತನಿಗೆ ಹಾಸಿಗೆಯಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಭಗವಂತನ ಸೇವೆಯಲ್ಲಿ ನಿರತರಾಗಿ ಇರತಕ್ಕಂಥ ಶೇಷದೇವರ ಆರಾಧನೆ ಚೌತಿ ಪಂಚಮಿ ದಿನ ತುಂಬ ವಿಶೇಷವಾದದ್ದು. ಭಗವಂತನ ಒಂದು ಅಭಿಷೇಕದ ನೀರನ್ನು ಶೇಷದೇವರಿಗೆ ಅಭಿಷೇಕ ಮಾಡಿದ್ರೆ ಶೇಷದೇವರಿಗೆ ತುಂಬ ಪ್ರೀತಿಯಾಗುತ್ತೆ. ಹಾಗಾಗಿ ಯಾರ ಮನೆಯಲ್ಲಿ ಸಾಲಿಗ್ರಾಮಗಳಿದ್ದಾವೋ ಅವರು ಸಾಲಿಗ್ರಾಮದ ಮೂಲಕ ಶೇಷದೇವರಿಗೆ ಹಾಲನ್ನು ಹಾಕ್ರಿ. ಅಂದರೆ ಸಾಲಿಗ್ರಾಮಕ್ಕೆ ಹಾಕಿದಂಥ ಹಾಲನ್ನು ಶೇಷದೇವರಿಗೆ ಹಾಕಿದ್ರೆ ಶೇಷದೇವರು ಪ್ರೀತರಾಗ್ತಾರೆ ಅಂತ. ಹಾಗಾಗಿ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ತಕ್ಕ ಹಾಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಪದ್ಧತಿಯನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೋ ಅದೇ ರೀತಿಯಾಗಿ ನೀವು ಸಹ ನಾಗರ ಚೌತಿ ಮತ್ತು ಪಂಚಮಿಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.